ವೆಲ್ಕಮ್ ಟು ಆದೂಸ್ ಕಿಚನ್. ನಾನು ಇವತ್ತು ಮನೆಯಲ್ಲೇ ಬಾದುಷಾ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬಾದುಷಾ ಮಾಡಲು ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. 1 ಬೌಲ್ ಮೈದಾ ಹಿಟ್ಟು, 1 ಬೌಲ್ ಸಕ್ಕರೆ, ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ ಮೊಸರು, 1 ಕಪ್ ಎಣ್ಣೆ, 4 ರಿಂದ 5 ಏಲಕ್ಕಿ. ಇಲ್ಲಿ ನೀವು ಎಣ್ಣೆ ಬದಲು ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು. ಮೊದಲಿಗೆ 1 ಬೌಲ್ ತೊಗೊಂಡು ಅದಕ್ಕೆ 1 ಕಪ್ಪು ಎಣ್ಣೆ, 1/2 ಕಪ್ ಮೊಸರು, 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ, ಚಿಟಿಕೆಯಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ಎಣ್ಣೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಮೈದಾ ಹಿಟ್ಟನ್ನ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ಸಾಫ್ಟಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟು ನಾದೋ ಥರ ಗಟ್ಟಿಯಾಗಿ ನಾದ್ಕೋಬಾರ್ದು. ಸಾಫ್ಟಾಗಿ ಕಲಿಸ್ಕೊಳ್ಳಿ. ನಾನಿಲ್ಲಿ ನೀರು ಆ್ಯಡ್ ಮಾಡಿಲ್ಲ. ನೀವು ಬೇಕಂದರೆ 1 ಸ್ಪೂನ್ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಬಾದುಷಾ ಚೆನ್ನಾಗಿ ಬರಲ್ಲ. ಸಾಫ್ಟಾಗಿ ಕಲಿಸ್ಕೊಳ್ಳಿ. ಈ ಥರ ಹಿಟ್ಟು ಪದರ ಆಗಿ ಬರಬೇಕು. ಈ ಥರ ಸಾಫ್ಟಾಗಿ ಬರುತ್ತೆ ಬಾದುಷಾ. ಇವಾಗ ಇದನ್ನು 5 ನಿಮಿಷ ಮುಚ್ಚಿಬಿಟ್ಟು ನೆನೆಯಕ್ಕೆ ಬಿಡೋಣ. ಅಷ್ಟರಲ್ಲೇ ನಾವು ಪಾಕನ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಹಚ್ಕೊಂಡು ಒಂದು ಬಾಣಲಿನ ಇಟ್ಕೊಳ್ಳಿ. ಅದಕ್ಕೆ 1 ಬೌಲಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಅರ್ಧದಷ್ಟು ನೀರನ್ನ, ಯಾವ ಬೌಲಲ್ಲಿ ಸಕ್ಕರೆ ತೊಗೊಂಡಿರ್ತೀರೋ ಅದರ ಅರ್ಧದಷ್ಟು ನೀರು, ಜಾಸ್ತಿ ನೀರು ಹಾಕ್ಕೋಬೇಡಿ, ಪಾಕ ತೆಳ್ಳಗಾಗ್ಬಿಡುತ್ತೆ. ಅದರ ಅರ್ಧದಷ್ಟು ನೀರು ಹಾಕ್ಕೊಳ್ಳಿ. ಸಕ್ಕರೆ ಕರಗೋವರೆಗೂ ಕೈಯಾಡಿಸ್ತಾ ಇರಿ. ಜಾಮೂನ್ ಥರ ತೆಳ್ಳಗೆ ಬೇಡ, ಒಂದೇಳೆ ಪಾಕ ಬರಬೇಕು, ತುಂಬ ಗಟ್ಟಿನೂ ಬೇಡ. ಆವಾಗವಾಗ ಚೆಕ್ ಮಾಡ್ಕೋತಾ ಇರಬೇಕು. ಒಂದೇಳೆ ಪಾಕ ಬರಬೇಕು. ನೋಡಿ, ಒಂದೇಳೆ ಪಾಕ ಬಂದಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಲಿಂಬೆ ರಸ, ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇನ್ನೊಂದು ಕಡೆ ನಾನಿಲ್ಲಿ ಬಾದುಷಾನ ಕರಿಯೋಕ್ಕೆ ಅಂತ ಎಣ್ಣೆನ ಕಾಯಕ್ಕೆ ಇಡ್ತಾ ಇದ್ದೀನಿ. ನೋಡಿ ನಿಮ್ಗೆ ಎಷ್ಟು ಎಣ್ಣೆ ಬೇಕು. ನಾನಿಲ್ಲಿ ಸ್ವಲ್ಪ 1 ಬೌಲಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಕರಿಯೋದಕ್ಕೆ. ಇಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಹಿಟ್ಟು. ಇನ್ನು ಸ್ವಲ್ಪನೇ ತೊಗೊಂಡ್ಬಿಟ್ಟು ಪದರ ಆಗಿ ಮಾಡ್ಕೊಂಡು, ಈ ಥರ ಪದರ ಆಗಿ ಮಾಡಿಕೊಂಡು ಚಿಕ್ಕ ಉಂಡೆನಾಗಿ ಮಾಡ್ಕೋಬೇಕು. ಚಿಕ್ಕ ಉಂಡೆನ ಮಾಡಿಕೊಂಡು ಮಧ್ಯಕ್ಕೆ ಒಂದು ಹೋಲ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ ಬಾದುಷಾ. ನಾನು ಅದೇ ಥರ ಎಲ್ಲನೂ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ. ಇವಾಗ ಇದನ್ನು ಒಂದೊಂದಾಗಿ ಎಣ್ಣೆಗೆ ಹಾಕೋತಾ ಇದ್ದೀನಿ. ಎಣ್ಣೆ ತುಂಬ ಕಾಯ್ದಿರಬಾರ್ದು, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು. 2 ನಿಮಿಷ ಹಾಗೆ ಬಿಡಿ. 2 ನಿಮಿಷ ಆದಮೇಲೆ ನೋಡಿ ಚೆನ್ನಾಗಿ ಬೆಂದಿದೆ. ನಾನು ತಿರುಗಿಸ್ಕೊತಾ ಇದ್ದೀನಿ. 2 ನಿಮಿಷ ಆದಮೇಲೆ ತಿರುಗಿಸಾದ್ಮೇಲೆ ಮತ್ತೆ 2 ನಿಮಿಷ ಹಾಗೆ ಬಿಡಬೇಕು. 2 ಸೈಡು ಚೆನ್ನಾಗಿ ಫ್ರೈ ಆಗಬೇಕು. ಲೋ ಫ್ಲೇಮಲ್ಲೇ ಇರಲಿ. ಉರಿ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಬೇಡಿ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು. ನೋಡಿ, ಇವಾಗ ಇದು ಫ್ರೈ ಆಗಿದೆ. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿದ್ದೀನಿ. ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನೆಲ್ಲ ಎಣ್ಣೆನೆಲ್ಲ ನೀಟಾಗಿ ಜಾಡಿಸಿ ಸೈಡಿಗೆ ಒಂದು ಪ್ಲೇಟಲ್ಲಿ ತೆಕ್ಕೋತಾ ಇದ್ದೀನಿ. ನೀವು ಮನೇಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅಂಗಡಿಯಿಂದ ತರೋ ಬದಲು ಮನೆಯಲ್ಲೇ ಮಾಡ್ಬೋದಲ್ಲ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಇದನ್ನೆಲ್ಲನ ಪಾಕಕ್ಕೆ ಹಾಕೋತಾ ಇದ್ದೀನಿ. ಬಿಸಿ ಇರುತ್ತೆ, ಒಂದೊಂದಾಗಿ ನಿಧಾನಕ್ಕೆ ಹಾಕ್ಕೊಳ್ಳಿ. ಮೇಲೇ ಸ್ವಲ್ಪ ಪಾಕನ ಹಿಂಗೆ ಹಾಕಬೇಕು. ಈ ಥರ 2 ನಿಮಿಷ ಹಾಗೆ ಬಿಡಬೇಕು. ಬೇಗ ತಿರುಗಿಸ್ಕೋಬಾರ್ದು. 2 ನಿಮಿಷ ಆಗಿದೆ. 2 ನಿಮಿಷ ಆದಮೇಲೆ ನಾನು ತಿರುಗಿಸ್ಕೊತಾ ಇದ್ದೀನಿ. ತಿರುಗಿಸಾದ್ಮೇಲೆ ಮತ್ತೆ 2 ನಿಮಿಷ ಬಿಡಬೇಕು. ಚೆನ್ನಾಗಿ ಪಾಕ ಹೀರ್ಕೊಳ್ಳುತ್ತೆ ಬಾದುಷಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪಾಕನೂ ಚೆನ್ನಾಗಿ ಹೀರ್ಕೊಂಡಿದೆ. ಮತ್ತೆ 2 ನಿಮಿಷ ಆಗಿದೆ. ಇವಾಗ ಪಾಕದಿಂದ ಆಚೆ ತೆಕ್ಕೋತಾ ಇದ್ದೀನಿ.
ತುಂಬ ಚೆನ್ನಾಗಿ ಬಂದಿತ್ತು ಬಾದುಷಾ ಫ್ರೆಂಡ್ಸ್, ನೀವು ಮನೇಲಿ ಮಾಡ್ಕೊಳ್ಳಿ. ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.